Be crisp, to the point, and I am going to answer it. Yes, question number 1. Okay, sir. Loudly. Sir, here. Yeah. ಹೇಳಪ್ಪ ಎಲ್ಲಿದ್ದು ಪರವಾಗಿಲ್ಲ ಹೇಳು ಬೇಗ. ರೈಟ್ ಸರ್. ಓಕೆ ಸರ್, ವಿದ್ಯಾರ್ಥಿ ಜೀವನದಲ್ಲಿ ಹುಡುಗರು ಈಗ ಉದಾಹರಣೆಗೆ ಅವರ ಏನೋ ಒಂದು ಕರಿಯರ್ ನ ಫಾಲೋ ಅಪ್ ಮಾಡ್ಬೇಕು, UPSC ಮಾಡ್ಬೇಕು, AS ಮಾಡ್ಬೇಕು, AS ಮಾಡ್ಬೇಕು ಅನ್ಕೋತಾರೆ. ಆ ಸಮಯದಲ್ಲಿ ಅವ್ರು ನಿಜವಾಗ್ಲೂ ಸಾಮಾಜಿಕ ಜವಾಬ್ದಾರಿನ ತಗೊಳ್ಳೋದು ಒಳ್ಳೇದ ಕೆಟ್ಟದ್ದ? ನೋ, ಫಸ್ಟ್ ನೀವು ಬೆಳೆಯಬೇಕು. ಒಂದು ಮರ ಬೆಳೆದಾಗಿ ಬೃಹತ್ತಾಗಿ ಬೆಳೆದ ನಂತರ ಮಾತ್ರ ಇತರರಿಗೆ ನೆರಳನ್ನು ಕೊಡಬಲ್ಲದು. ಶೈಶವಾವಸ್ಥೆಯಲ್ಲಿದ್ದಾಗಲೇ ಸಾಮಾಜಿಕ ಸಮಸ್ಯೆಗಳನ್ನ ನೀವು ತಲೆ ಮೇಲೆ ಹಾಕೊಂಡ್ರಿ ಅಂತಂದ್ರೆ ದೇರ್ ಈಸ್ ಅ ಚಾನ್ಸ್ ದಟ್ ಯು ಮೈಟ್ ಬಿ ಕರ್ಬ್ಡ್. ಒಬ್ಬ IPS ಅಧಿಕಾರಿಯಾಗಿ ರೋಡ್ ಮೇಲೆ ಒಬ್ಬವನ ಪುಂಡನ ಪಟ್ ಅಂತ ಹೊಡೆಯೋದಕ್ಕೂ ಒಬ್ಬ ಸ್ಟೂಡೆಂಟ್ ಆಗಿ ಅಥವಾ ಯಾವುದೋ ಸಂಘಟನೆಗೆ ಸೇರಿದವನಿಗೆ ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ. ನಾನು ಮಾಡಿದ್ರೆ ಅದು ಕರ್ತವ್ಯ, ನೀವು ಮಾಡಿದ್ರೆ ಅದು ಅಪರಾಧ. ಸೊ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಫಸ್ಟ್ ಯು ಬಿ ಸ್ಟ್ರಾಂಗ್, ಯು ಗೋ ಟು ದಟ್ ಪ್ಲೇಸ್ ವೇರ್ ಯು ಕ್ಯಾನ್ ರಿಯಲಿ ಡೂ ಗುಡ್ ಥಿಂಗ್ಸ್. ವಿದ್ಯಾರ್ಥಿ, ಅದು ನಮ್ಮ ದೇಶದ ದೊಡ್ಡ ದುರಂತನೇ. ಅದು ಒಬ್ಬ ವಿದ್ಯಾರ್ಥಿಯಾಗಿ ನಾವು ವಿದ್ಯಾರ್ಥಿ ಮಾಡ್ಬೇಕಾದದ್ದು ಮಾಡಂಗಿಲ್ಲ, ಶಿಕ್ಷಕನಾಗಿ ಏನು ಮಾಡ್ಬೇಕಾದ್ರೂ ಮಾಡಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನು ಮಾಡ್ಬೇಕು ಮಾಡಂಗಿಲ್ಲ, ಉಳಿದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ. ವಿ ಶುಡ್ ರಿಸ್ಟ್ರಿಕ್ಟ್. ಒಂಥರ ಹಿಂಗ, ದಟ್ಸ್ ವಾಟ್ ಐ ಸೆಡ್. ನನಗೆ UPSC ಕ್ಲಿಯರ್ ಆಗೋವರೆಗೂ ಬೇರೆ ಯಾವ್ದ್ರ ಬಗ್ಗೆನೂ ಆಲೋಚನೆ ಮಾಡಲಿಲ್ಲ. ಬಿಕಾಸ್ ಆವಾಗ ಏನು ಮಾಡಬೇಕು ಅನ್ನೋದನ್ನ ಪಟ್ಟಿ ಮಾಡ್ತಾ ಇದ್ದೆ ನಾನು. ಎಸ್, ಇದ್ರ ಬಗ್ಗೆ ನನಗೆ ಬಹಳ ಕೋಪ ಇದೆ, ಇದನ್ನ ಹಿಂಗೆ ಮಾಡ್ಬೇಕು, ಇದ್ರ ಬಗ್ಗೆ ನನಗೆ ಹಿಂಗೆ ಅನಿಸ್ತಾ ಇದೆ, ಅದನ್ನ ಹಿಂಗೆ ಮಾಡ್ಬೇಕು. ಐ ಕನ್ಸರ್ವ್ಡ್ ಮೈ ಆಲ್ ಎನರ್ಜಿ ಟು ಬಿಕಮ್ ದಿಸ್ ಥಿಂಗ್ ಅಂಡ್ ಇಂಪ್ಲಿಮೆಂಟ್ ಇಟ್. ಅವಾಗಲೇ ಅದನ್ನ ಮಾಡ್ಕೊಂಡು ಬಿಟ್ಬಿಟ್ಟಿದ್ರೆ ಏನೋ ಹೋರಾಟಗಾರನೋ ಒಂದು NGOನೋ ಅಥವಾ ಅವರು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳದಾಗೆ ರೈತಾಪಿಯಾಗಿ ಉಳ್ಕೊಂಡ್ಬಿಡ್ತಾ ಇದ್ದೆ. ಈ ದೇಶದಲ್ಲಿ ಯಂಗ್ಸ್ಟರ್ಸು ಎಮೋಷನ್ಸ್ ಯಾಕೆ IAS IPS ಆಗಬೇಕು ಅಂತಂದ್ರೆ ಇನ್ನೂ ಅಸಮಾನತೆ, ಬಡತನ ಮತ್ತು ಸಮಸ್ಯೆಗಳು ಇರುವುದಕ್ಕೆ. ಸೊ ಫೋಕಸ್ ಫಸ್ಟ್ ಆನ್ ಯುವರ್ ಗೋಲ್, ಬಿಕಮ್ ಬಿಗ್, ದೆನ್ ಸರ್ವ್ ದ ನೇಷನ್. ನೆಕ್ಸ್ಟ್.